ಬಳ್ಳಾರಿಯಲ್ಲಿ ಸ್ಥಿರಾಸ್ತಿ ಕಬಳಿಕೆ ಪ್ರಯತ್ನಿಸಿದಂತ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 100 ಕೋಟಿಗೂ ಅಧಿಕ ಮೌಲ್ಯದ ಒಂದು ಸ್ಥಿರಾಸ್ತಿ ಕಬಳಿಕೆ ಯತ್ನ ಆಗಿದೆ ಎನ್ನುವಂತಹ ಆರೋಪ ಯಾರ ಮೇಲೆ ಅಂದ್ರೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಪುತ್ರ ಕಿರೀಟಿ ರೆಡ್ಡಿ ಅವರ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಿರೀಟಿ ರೆಡ್ಡಿ ಅವರ ಮೇಲೆ ಮತ್ತೆ ಅವರ ಸಹಚರರು ಯಾರ್ಯಾರಿದ್ದಾರೆ, ಆತನ ಸಹವರ್ತಿಗಳು, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿರುವಂತದ್ದು 100 ಕೋಟಿಗೂ ಅಧಿಕ ಮೌಲ್ಯದ ಒಂದು ಸ್ಥಿರಾಸ್ತಿ ಕಬಳಿಕೆಗೆ ಯತ್ನ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಶಾಸಕ ಜನಾರ್ದನ ರೆಡ್ಡಿ ಪುತ್ರ ಕಿರೀಟಿ ರೆಡ್ಡಿ ಮತ್ತೆ ಆತನ ಸಹವರ್ತಿಗಳು ಏನಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೇ ಒಂದು ಪ್ರಕರಣವನ್ನು ಸಿಐಡಿಗೂ ಅಥವಾ ಎಸ್ಐಟಿಗೆ ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾರಂದ್ರೆ ಎಂ ಗೋವರ್ಧನ್ ಅವರಿಂದ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿದಾರ ಗೋವರ್ಧನ್ ಏನಿದ್ದಾರೆ ಅವರಿಗೆ ಜೀವ ಬೆದರಿಕೆ ಬಂದು ಭಯ ಇದೆ. ಹೀಗಾಗಿ ಅವರ ರಕ್ಷಣೆಗಾಗಿ ಪೊಲೀಸ್ ಭದ್ರತೆಯನ್ನು ಕೊಡ್ರಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಳ್ಳಾರಿಯಲ್ಲಿ ಸ್ಥಿರಾಸ್ತಿ ಕಬಳಿಕೆಯ ಒಂದು ಯತ್ನ ನಡೀತಾ ಇದೆ. ಆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಗಾಲಿ ಜನಾರ್ದನ ರೆಡ್ಡಿ ಪುತ್ರ ಕಿರೀಟಿ ರೆಡ್ಡಿ ಹಾಗೂ ಆತನ ಸಹಚರರಿದ್ದಾರೆ ಭಾಗಿಯಾಗಿರುವಂತಹ ಒಂದು ಆರೋಪದಡಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಮತ್ತೆ ಅದನ್ನು ಸಿಐಡಿ ಅಥವಾ ಎಸ್ಐಟಿಗೆ ಒಪ್ಪಿಸುವಂತೆ ಕೋರಿ ಅರ್ಜಿಯನ್ನು ಹಾಕಿದ್ರು. ಹೀಗಾಗಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿಗೊಳಿಸಿದಂತೆ ಸ್ಥಿರಾಸ್ತಿಯ ಮಾಲೀಕ ಆಗಿರುವಂತಹ ಎಂ ಗೋವರ್ಧನ ಸಲ್ಲಿಸಿರುವಂತಹ ಅರ್ಜಿಯನ್ನು ಆ ಕುರಿತು ನ್ಯಾಯಮೂರ್ತಿ ಆಗಿರುವಂತಹ ಎಂ ನಾಗಪ್ರಸನ್ನ ಅವರಿಂದ ಏಕಸದಸ್ಯದ ಪೀಠ ಸೋಮವಾರ ಧಾರವಾಡ ಪೀಠದಲ್ಲಿ ವಿಚಾರಣೆ ನಡೆಸಿತ್ತು. ಕೆಲ ಕಾಲ ವಾದ ವಿವಾದವನ್ನು ಆಲಿಸಿದಂತಹ ನ್ಯಾಯಪೀಠ ಅರ್ಜಿದಾರ ಗೋವರ್ಧನ್ ಅವರ ಒಂದು ಜೀವ ರಕ್ಷಣೆಗಾಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಅದರಂತೆಯೇ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಸಿಐಡಿ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ಗೆ ಧಾರವಾಡ ವಲಯದ ಐಜಿಟಿಪಿ ನೋಟಿಸನ್ನು ಕೂಡ ಜಾರಿ ಮಾಡಿದ ಆದೇಶವನ್ನು ಹೊರಡಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ 15ಕ್ಕೆ ಮುಂದೂಡಿಕೆ ಕೂಡ ಮಾಡಿದ್ದಾರೆ ಈ ಒಂದು ವಿಚಾರಣೆಯನ್ನು. ಅರ್ಜಿದಾರರ ಪರ ಹೈಕೋರ್ಟ್ ವಕೀಲಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ಅರ್ಜಿದಾರರು 9 ಎಕರೆ ಜಾಗವನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ತಮ್ಮ ವಶಕ್ಕೆ ಪಡೆಯಲು ಕಿರೀಟಿ ರೆಡ್ಡಿ ಮತ್ತು ಆತನ ಸಹಚರರುಗಳು ಯತ್ನಿಸಿದ್ದಾರೆ ಎನ್ನುವಂತಹ ಆರೋಪ ಇದೆ. ಅರ್ಜಿದಾರರ ಜೊತೆಗೆ ಕಿರೀಟಿ ರೆಡ್ಡಿ ಸಹವರ್ತಿಗಳಾದಂತಹ ಸೀನಾ ಮತ್ತು ಮಂಜುನಾಥ್ ಅವರು 2005ರಲ್ಲಿ GPA ಮತ್ತು ಕರಾರು ಪತ್ರವನ್ನು ಕೂಡ ಮಾಡಿಸಿಕೊಂಡು ದಾಖಲೆಯನ್ನು ತಿರುಚಿದ್ದಾರೆ ಎನ್ನುವಂತಹ ಒಂದು ಆರೋಪ ಇದೆ. ಇದರ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯ ದಾಖಲೆಯನ್ನು ಉಲ್ಲೇಖಿಸಿ ಆರೋಪವನ್ನು ಮಾಡಿದ್ರು. ಅರ್ಜಿದಾರ ಏನಿದ್ದಾರೆ ಅವರು ಸ್ವಾಧೀನ ಭವನದಲ್ಲಿರುವಂತಹ ಒಂದು 9 ಎಕರೆ ಬೆಲೆ ಬಾಳುವಂತಹ ಆಸ್ತಿಯನ್ನು ಪ್ರತಿವಾದಿ ಸೀನಾ ಮತ್ತು ಮತ್ತಿತರರು ಶುದ್ಧ ಕ್ರಮಕ್ಕೆ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಇದೆ. ಮತ್ತು ಪತ್ರವನ್ನು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. 2008ರಲ್ಲಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಏನು ಮಾಡಿದ್ದಾರೆ, ಅಸಲು ವಾದ ಒಂದು ಮೂಲಕ ಅರ್ಜಿದಾರರ ವಿರುದ್ಧ ಪ್ರತಿಬಂಧ ಆದೇಶವನ್ನು ಕೂಡ ಹೊರಡಿಸಿದ್ರು ಈ ಒಂದು ವಿಚಾರವಾಗಿ ಎನ್ನುವಂತಹ ಮಾತು ಕೇಳಿ ಬರ್ತಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೌಲ್ ಬಜಾರ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿಲ್ಲ, ಏನೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಪ್ರತಿವಾದಿ ಆಗಿರುವಂತಹ ಕಿರೀಟಿ ರೆಡ್ಡಿ ಅವರಿಂದ ಅವರು ಪ್ರಭಾವಿ ಆಗಿದ್ದಾರೆ ಅಂತ ಇವರು ಗೋವರ್ಧನ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೆ ಜೀವದ ಬೆದರಿಕೆ ಇದೆ, ನನಗೆ ರಕ್ಷಣೆ ಬೇಕು ಅಂತ ಕೂಡ ಕೋರ್ಟ್ನ ಮೊರೆ ಹೋಗಿದ್ದರು. ಹೀಗಾಗಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಗೃಹ ಇಲಾಖೆ ಸೂಚನೆ ಮಾಡಿದೆ. ಹೀಗಾಗಿ ಜನಾರ್ದನ ರೆಡ್ಡಿಯ ಪುತ್ರ ಇತ್ತೀಚೆಗೆ ಸಿನಿಮಾವನ್ನು ತೆಗೆದು ಸಾಕಷ್ಟು ಹೆಸರು ಮಾಡಿದ್ರು. ಅವರ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅವರು ಒಂದು 100 ಕೋಟಿಗೂ ಅಧಿಕ ಮೌಲ್ಯದ ಒಂದು ಸ್ಥಿರಾಸ್ತಿಯ ಒಂದು ಕಬಳಿಕೆ ಯತ್ನ ನಡೆದಿದೆ ಅವರಿಂದ, ಅವರ ಒಂದು ಸಹವರ್ತಿಗಳಿಂದ ಎನ್ನುವಂತಹ ಮಾತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಂಕಷ್ಟ ಎದುರಾಗಿದೆ. ಕೋರ್ಟ್ ಯಾರು ಅರ್ಜಿ ಹಾಕಿರ್ತಾರಲ್ಲ ಕಿರೀಟಿ ವಿರುದ್ಧ, ಅವರಿಗೆ ನೀವು ರಕ್ಷಣೆಯನ್ನು ಕೊಡಿ ಗೋವರ್ಧನ್ ಅವರಿಗೆ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.